ಈಗಷ್ಟೇ ಬಹುದೊಡ್ಡದಾದಂತಹ ಒಂದು ಸುದ್ದಿ ಬರ್ತಾ ಇದೆ. ಪದೇ ಪದೇ ಐಟಿ ದಾಳಿಗೆ ಬೇಸರಗೊಂಡಂತಹ ಸಿಜೆ ರಾಯ್ ಪಿಸ್ತೂಲ್ನಿಂದ ಶೂಟ್ ಮಾಡಿಕೊಂಡು ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು. ಹೊಸೂರು ರಸ್ತೆಯ ಲ್ಯಾಂಗ್ಫೋರ್ಡ್ ರಸ್ತೆಯ ಕಚೇರಿಯಲ್ಲಿ ಈ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು ಬೆಳಕಿಗೆ ಬರ್ತಾ ಇದೆ. ಪದೇ ಪದೇ ಐಟಿ ದಾಳಿಯಿಂದ ಬೇಸರಗೊಂಡಿದ್ರು ಉದ್ಯಮಿ ಸಿಜೆ ರಾಯ್. ತೆರಿಗೆ ವಂಚನೆ ಆರೋಪದಡಿ ಐಟಿ ದಾಳಿ ನಡೆದಿತ್ತಂತೆ. ಹಿಂದೇನು ನಡೆದಿತ್ತು? ಹೊಸೂರು ರಸ್ತೆಯ ಆನೆಪಾಳ್ಯ ಕಚೇರಿಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಪಿಸ್ತೂಲ್ನಿಂದ ಶೂಟ್ ಮಾಡಿಕೊಂಡು ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಸುದ್ದಿ ಈಗಷ್ಟೇ ಬರ್ತಾ ಇದೆ. ಹಿಂದೆಯೂ ಕೂಡ ದಾಳಿಯನ್ನು ನಡೆಸಿತ್ತು. ಈಗಾಗಲೇ ಇಡಿ ಕೂಡ ಈ ವಿಚಾರದಲ್ಲಿ ಕೇಸ್ಗಳು ಕೂಡ ನಡೀತಾ ಇವೆ, ಎಲ್ಲವೂ ಕೂಡ ಇವೆ. ಅದಾದ ನಂತರವೂ ಸಹ ಮತ್ತೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಬೇಸರಗೊಂಡು ಪಿಸ್ತೂಲ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್, ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥರು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದೆ. ಮುರಳಿ, ಈಗ ಏನು ಅಪ್ಡೇಟ್ ಸಿಗ್ತಾ ಇದೆ? ಅರುಣ್, ಕಳೆದ ಒಂದು ತಿಂಗಳ ಹಿಂದೆ ಕೇರಳದ ಐಟಿ ಅಧಿಕಾರಿಗಳು ಒಂದು ದಾಳಿಯನ್ನು ನಡೆಸಿದ್ರು. ಅಂದರೆ ಆದಾಯ ತೆರಿಗೆ ವಂಚನೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ರಿಚ್ಮಂಡ್ ಟೌನ್ನಲ್ಲಿರುವಂಥ ಅವರ ಆಫೀಸ್ ಏನಿತ್ತು, ಅವರ ಆಫೀಸ್ ರಿಯಲ್ ಎಸ್ಟೇಟ್ ಆಫೀಸ್ ಇರ್ಬೋದು, ಅದಾದ ಮತ್ತು ಕಾನ್ಫಿಡೆಂಟ್ನ ಗ್ರೂಪ್ನ ಬೇರೆ ಬೇರೆ ಆಫೀಸ್ಗಳೇನಿತ್ತು ಬೆಂಗಳೂರು ಮತ್ತು ಕೇರಳದ ಎಲ್ಲ ಕಡೆಯಲ್ಲೂ ಕೂಡ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಆದಾಯ ತೆರಿಗೆ ವಂಚನೆಯ ಜೊತೆಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ಇಡಿ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ರವಾನೆಯನ್ನು ಮಾಡಿದರು. ಇಡಿ ಅಧಿಕಾರಿಗಳು ಕೂಡ ಅಕ್ರಮ ಹಣ ಅಂದರೆ PML ಕೇಸ್ನಲ್ಲಿ ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿದ್ರು. ಅವರು ಕೂಡ ತನಿಖೆಯನ್ನು ಮಾಡಿದರು ಮತ್ತು ಅವರಿಗೆ ನೋಟಿಸ್ ಕೊಡುವಂಥ ಕೆಲಸಗಳು ಕೂಡ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದರೆ ನಿರಂತರವಾಗಿ ಈ ರೀತಿಯ ದಾಳಿ ಏನಿತ್ತು, ಆ ದಾಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಬೇರೆ ಬೇರೆ ಯೂನಿಟ್ಗಳೇನಿತ್ತು, ಅಂದರೆ ಮುಂಬೈನ ಯೂನಿಟ್ ಕೂಡ ಪ್ರತ್ಯೇಕವಾಗಿ ತನಿಖೆಯನ್ನು ಮಾಡ್ತಾ ಇತ್ತು. ಯಾಕೆಂದರೆ ಕಾನ್ಫಿಡೆಂಟ್ ಗ್ರೂಪ್ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇರಳದಲ್ಲ ಮತ್ತು ಮುಂಬೈಯಲ್ಲೂ ಕೂಡ ಸಾಕಷ್ಟು ಏನು ಗ್ರೂಪ್ಗಳಿದ್ದಾವೆ. ಅಲ್ಲೆಲ್ಲ ಕೂಡ ಇದೇ ರೀತಿಯಲ್ಲಿ ಆದಾಯ ತೆರಿಗೆ ವಂಚನೆಯನ್ನು ಪ್ರತ್ಯೇಕವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮುಂಬೈನ ಐಟಿಯು ಕೂಡ ನೋಟಿಸನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಇವತ್ತು ಬೆಳಂಬೆಳಗ್ಗೆ ಏನು ದಾಳಿಯನ್ನು ನಡೆಸಿದಂಥ ಅಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡುವಂಥದ್ದು ಮತ್ತು ಒಂದಷ್ಟು ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಪದೇ ಪದೇ ಐಟಿ ಮತ್ತು ಇಡಿಯವರು ಏನು ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಅಂಚೆಪಾಳ್ಯದ ಅಂದರೆ ಹೊಸೂರು ರಸ್ತೆಯಲ್ಲಿರುವಂಥ ಆನೆಪಾಳ್ಯದ ಒಂದು ಕಚೇರಿ ಏನಿತ್ತು, ಅಂದರೆ ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿ ಏನಿತ್ತು, ಅಲ್ಲಿ ಏನು ಗನ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಮಾಹಿತಿಗಳನ್ನು ಆಧರಿಸಿ ಈಗಾಗಲೇ ಅವರ ಶವ ಏನಿತ್ತು ಅದನ್ನು ನಾರಾಯಣ ಆಸ್ಪತ್ರೆಗೆ ಶಿಫ್ಟನ್ನು ಮಾಡಿದ್ದಾರೆ. ಜೊತೆಗೆ ಘಟನೆಗೆ ಸಂಬಂಧಪಟ್ಟಂತೆ ಏನಾಯಿತು ಅನ್ನೋದ್ರ ಬಗ್ಗೆ ಸ್ಥಳೀಯ ಪೊಲೀಸರು ಈಗ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡ್ತಾ ಇರೋಂಥದ್ದು, ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಒಂದಷ್ಟು ಕೆಲಸಗಳನ್ನು ಈಗ ಮಾಡ್ತಾ ಇರೋಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಹೊಸೂರು ರಸ್ತೆ ಆನೆಪಾಳ್ಯ ಕಚೇರಿಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯಾವಳಿಗಳನ್ನ ಮುಂದೆ ತೋರಿಸ್ತಾ ಇದ್ದೀವಿ. ಅದು ಅಲ್ಲಿರುವಂಥ ಕಚೇರಿಯಲ್ಲಿ ಆಗಿರುವಂಥ ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ, ಮಾಡ್ಕೊಂಡಿದ್ದಾರೆ ಅವರೇ. ಐಟಿ ಅಧಿಕಾರಿಗಳ ಮುಂದೆಯೇ ಉದ್ಯಮಿ ಫೈರಿಂಗ್ ಅನ್ನ ಮಾಡ್ಕೊಂಡಿರೋದು.